ಓಂ ಶಾಂತಿ. ಇಂದು ನಾವು ಮೆಡಿಟೇಷನ್ ಅಂದರೆ ಏನು, ಮೆಡಿಟೇಷನನ್ನು ಹೇಗೆ ಮಾಡಬೇಕು, ಅದರಲ್ಲಿ ಯಾವ ರೀತಿ ವಿಧವಾದ ಮೆಡಿಟೇಷನ್ ಇರುತ್ತೆ, ಅದ್ರ ಬಗ್ಗೆ ವಿವರವಾಗಿ ನೋಡೋಣ. ಮೆಡಿಟೇಷನ್ನ ಮಾಡಬೇಕಾದ್ರೆ ಎಲ್ರಿಗೂ ಕೂಡ ಕೆಲವೊಂದು ಉದ್ದೇಶಗಳಿರ್ತವೆ. ಕೆಲವೊಬ್ಬರಿಗೆ ಮನಸ್ಸಿನ ಶಾಂತಿಯ ಅನುಭವ ಮಾಡಬೇಕಾಗಿರುತ್ತೆ, ಅದಕ್ಕೋಸ್ಕರ ಮೆಡಿಟೇಷನ್ ಮಾಡೋಣ ಅಂದ್ಕೊಳ್ತಾರೆ. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಪಡೆದುಕೊಳ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ಮೆಡಿಟೇಷನನ್ನು ಮಾಡಬೇಕು ಅಂದ್ಕೊಳ್ತಾರೆ. ಕೆಲವೊಬ್ಬರು ಜೀವನದಲ್ಲಿ ಬರುವಂಥ ಸಂದರ್ಭ ಸ್ಥಿತಿಗಳನ್ನು ಎದುರಿಸಲಿಕ್ಕೆ ಧೈರ್ಯ ಬೇಕು, ಅದಕ್ಕೋಸ್ಕರ ನಾವು ಮೆಡಿಟೇಷನನ್ನು ಮಾಡಿ ಆ ಶಕ್ತಿಯನ್ನು ತುಂಬಿಕೊಳ್ಳೋಣ ಅಂತ ಅಂದ್ಕೊಳ್ತಾರೆ. ಸೊ ಯಾವುದೇ ರೀತಿಯ ಉದ್ದೇಶ ಇರಲಿ, ಆದರೆ ಮೆಡಿಟೇಷನ್ನ ಹೇಗೆ ಮಾಡಿದರೆ ಅದರಿಂದ ನಾವು ಸಂಪೂರ್ಣ ಪ್ರಾಪ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ, ಅದ್ರ ಬಗ್ಗೆ ಇಂದು ನಾವು ನೋಡೋಣಂತೆ. ಸೊ ಮೆಡಿಟೇಷನನ್ನು ಮಾಡಬೇಕಾದ್ರೆ ನಾವು 3 ವಿಧದಲ್ಲಿ ಮಾಡ್ತೇವೆ, ಅಂದರೆ 3 ಸ್ಟೆಪ್ಪಲ್ಲಿ ಮಾಡ್ತೇವೆ. ನಾವು ಮಾಡುವಂಥ ಮೆಡಿಟೇಷನ್ ಆಗಿದೆ, ಅದರ ಹೆಸರು ರಾಜಯೋಗ ಮೆಡಿಟೇಷನ್. ಸೊ ಈ ರಾಜಯೋಗ ಮೆಡಿಟೇಷನ್ದಲ್ಲಿ ನಾವು ಮೊದಲಿಗೆ ಸೆಂಟೆನ್ಸ್ಗಳನ್ನು ಅಂದರೆ ಕಾಮೆಂಟ್ರಿಯನ್ನು ಹೇಳ್ತೇವೆ. ಕಾಮೆಂಟ್ರಿ ಅಂದರೆ ಏನು? ಸೊ ನಾವು ನಮಗೋಸ್ಕರ ಹೇಳುವಂಥ ವಾಕ್ಯಗಳು. ಸೊ ನಮಗೋಸ್ಕರ ನಾವು ಪಾಸಿಟಿವ್ ಆಗಿರುವಂಥ ವಾಕ್ಯಗಳನ್ನು ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಆಗಿರ್ಬೋದು, ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ, ನಾನು ಪವಿತ್ರ ಆತ್ಮನಾಗಿದ್ದೇನೆ. ಇದು ನನಗೋಸ್ಕರ ನಾನು ಹೇಳುವಂತಹ ಶ್ರೇಷ್ಠವಾದ ಶಬ್ದಗಳು. ಇದಕ್ಕೆ ನಾವು ಹೊರಗಡೆ ಅಫರ್ಮೇಷನ್ ಅಂತಲೂ ಕರೀತಾರೆ, ಬ್ರಹ್ಮಕುಮಾರೀಸಲ್ಲಿ ಸ್ವಮಾನ ಅಂತಲೂ ಹೇಳ್ತಾರೆ. ಸೊ ಎರಡನೇದಾಗಿ ಈ ಅಫರ್ಮೇಷನ್ಸ್ಗೆ ವಿಷನ್ಸನ್ನು ಆ್ಯಡ್ ಮಾಡಬೇಕು. ಅಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಈ ಅಫರ್ಮೇಷನ್ ಸೆಂಟೆನ್ಸ್ಗಳಿಗೆ ವಿಷನ್ ಅಂದರೆ ರಚನಾತ್ಮಕ ಅಥವಾ ಕ್ರಿಯೇಟಿವ್ ಇಮೇಜಸನ್ನು ಕ್ರಿಯೇಟ್ ಮಾಡಬೇಕು. ಉದಾಹರಣೆಗೆ ನಾನು ಆತ್ಮ ಅಂತ ಹೇಳಿದೆ. ಆತ್ಮ ಹೇಗಿರುತ್ತೆ? ನೋಡಲಿಕ್ಕೆ ಬಿಂದು ರೂಪದಲ್ಲಿದೆ. ಸೊ ಎಲ್ಲಿ ವಾಸ ಮಾಡುತ್ತೆ? ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ಒಂದು ಹೊಳೆಯುತ್ತಿರುವ ನಕ್ಷತ್ರದ ರೂಪದಲ್ಲಿ ಆತ್ಮ ವಿರಾಜಮಾನ ಆಗಿದೆ. ಸೊ ನಾನು ಒಂದು ಆತ್ಮನಾಗಿದ್ದೇನೆ, ಇದು ಏನಾಯಿತು? ನಮಗೆ ಅಫರ್ಮೇಷನ್ ಆಯಿತು. ಸೊ ಎರಡನೇದು, ಅದಕ್ಕೆ ವಿಷನ್ಸನ್ನು ಆ್ಯಡ್ ಮಾಡಬೇಕು. ನನ್ನ ಮನಸ್ಸಿನಲ್ಲಿ ನಾನು ಆತ್ಮನಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಲ್ಲಿ ನಾನು ನನ್ನನ್ನು ವಿಶ್ವಲೈಸ್ ಮಾಡಿಕೊಳ್ಬೇಕಾಗುತ್ತೆ. ಸೊ ನಾನು ಆತ್ಮನಾಗಿದ್ದೇನೆ, ಇದು ಮೊದಲನೇದು ಅಫರ್ಮೇಷನ್ನು. ಎರಡನೇದು ಆ ಚಿತ್ರಕ್ಕೆ ಅಂದರೆ ಆತ್ಮಕ್ಕೆ ಚಿತ್ರವನ್ನು ಕ್ರಿಯೇಟ್ ಮಾಡಬೇಕು ಮನಸ್ಸಲ್ಲಿ. ಮೂರನೇ ಸ್ಟೆಪ್ಪಲ್ಲಿ ಏನು ಮಾಡ್ತೇವೆ? ಆ ಸ್ಥಿತಿಯಲ್ಲಿ ಇರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಉದಾಹರಣೆಗೆ ನಮಗೆ 1-2 ನಿಮಿಷಕ್ಕೋಸ್ಕರ ನಿಂಬೆಹಣ್ಣಾಗಿ ಪರಿವರ್ತನೆ ಆಗಲಿಕ್ಕೆ ಅಥವಾ ಒಂದು ಮರದ ರೂಪದಲ್ಲಿ ಪರಿವರ್ತನೆ ಆಗಲಿಕ್ಕೆ ಏನಾದರೂ ಅವಕಾಶ ಸಿಕ್ಕರೆ ನಾವು ಹೇಗೆ ಅನುಭವ ಮಾಡ್ತೇವೆ? ಫಾರ್ ಎಕ್ಸಾಂಪಲ್ಲು, ಇವಾಗ ನಾನು ನಿಂಬೆಹಣ್ಣಾಗಿ ಕನ್ವರ್ಟ್ ಆಗ್ತೀವಿ ಅಂತ ಅಂದ್ಕೊಳ್ಳಿ. ಈಗ ಮನುಷ್ಯ ಶರೀರದಲ್ಲಿ ಇದ್ದೀವಲ್ವ, ಕೈಯು ಕಾಲು ಕಣ್ಣುಗಳನ್ನೆಲ್ಲ ಅನುಭವ ಮಾಡ್ತೀವಲ್ವ. ಈಗ ಒಂದು ವೇಳೆ ನಾವು ನಿಂಬೆಹಣ್ಣಾಗಿ ಕನ್ವರ್ಟ್ ಆದರೆ ಹೇಗೆ ಅನುಭವ ಮಾಡ್ತೇವೆ? ಸೊ ನಮ್ಮ ರೂಪ ಯಾವ ಥರದ್ರಲ್ಲಿರುತ್ತೆ? ದುಂಡಾಕಾರದಲ್ಲಿರುತ್ತೆ. ಬಣ್ಣ ಯಾವ ಥರದ್ರಲ್ಲಿರುತ್ತೆ? ಹಳದಿ ಕಲರಲ್ಲಿರುತ್ತೆ. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ? ಒಂದು ವೇಳೆ ನಾನು ಮನುಷ್ಯ ರೂಪದಿಂದ ನಿಂಬೆ ಹಣ್ಣಿನ ರೂಪದಲ್ಲಿ ಪರಿವರ್ತನೆಯಾದರೆ ನನ್ನ ಅನುಭವ ಏನಿರುತ್ತೆ? ಸೊ ಶರೀರದ ಅನುಭವ ಏನನ್ನಿಸುತ್ತೆ? ಅಲ್ಲಿ ನಾನು ಒಂದು ವೃತ್ತಾಕಾರದಲ್ಲಿರುವ ಹಣ್ಣಾಗಿದ್ದೇನೆ, ಸೊ ರಸಭರಿತವಾದ ಹಣ್ಣಾಗಿದ್ದೇನೆ. ನಾನು ಹಣ್ಣಿನ ಹೊರಗಿನ ಪದರ ಏನಾಗಿದೆ? ಹಳದಿ ಕಲರಲ್ಲಿದೆ. ಸೊ ಒಳಗಡೆ ಜ್ಯೂಸಿ ಆಗಿರುವಂಥ ಹಣ್ಣಾಗಿದ್ದೇನೆ. ಈ ಅನುಭವ ಇರುತ್ತಲ್ವ ನಮಗೆ. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಂಡ್ರೆ, ನಾನು ಒಂದು ವೇಳೆ ಮರ ಆಗುವಂಥ ಅವಕಾಶ ನನ್ನ ಜೀವನದಲ್ಲಿ ಸಿಕ್ಕರೆ ಏನು ಅನುಭವ ಮಾಡ್ತೇನೆ ನಾನು? ಸೊ ನನ್ನ ಶರೀರದ ರೂಪ ಎಲ್ಲ ಮರದ ರೂಪದಲ್ಲಿರುತ್ತೆ. ಸೊ ಕೈ ಕಾಲು ಎಲ್ಲನೂ ಕೂಡ ನಾನು ಮರಗಳ ರೆಂಬೆ ಕೊಂಬೆಗಳ ರೂಪದಲ್ಲಿ ಅನುಭವ ಮಾಡ್ತೇನೆ. ಸೊ ಇದೇನಾಯಿತು? ನಾನು ಒಂದು ಮರ ಆಗಿದ್ದೇನೆ. ಇದು ಏನಾಯಿತು? ಅಫರ್ಮೇಷನ್ ಆಯಿತು ನಮಗೆ. ಎರಡನೇದೇನಾಯಿತು? ಮರ ಹೇಗಿರುತ್ತೆ ಅದರ ಇಮೇಜನ್ನು ನಾನು ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡ್ತೇನೆ. ಮೂರನೇದೇನು? ಆ ಸ್ಥಿತಿಯಲ್ಲಿ ಇರಲಿಕ್ಕೆ ನಾನು ಪ್ರಯತ್ನ ಮಾಡಬೇಕು, ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇವಾಗ ಆತ್ಮದ ವಿಷಯದಲ್ಲಿ ಬರೋಣ. ನಾನು ಒಂದು ಶ್ರೇಷ್ಠವಾದ ಆತ್ಮ ಆಗಿದ್ದೇನೆ. ಆತ್ಮ ನೋಡಲಿಕ್ಕೆ ಹೇಗಿದೆ? ಒಂದು ಬಿಂದು ರೂಪದಲ್ಲಿದೆ, ಜ್ಯೋತಿ ರೂಪದಲ್ಲಿದೆ. ಸೊ ನಾನು ಜ್ಯೋತಿ ರೂಪದಲ್ಲಿರುವಂಥ ಆತ್ಮನಾಗಿದ್ದೇನೆ, ಭ್ರುಕುಟಿಯ ಮಧ್ಯಭಾಗದಲ್ಲಿ ವಾಸ ಮಾಡುತ್ತೇನೆ. ಸೊ ಇದಕ್ಕೆ ವಿಷನ್ಸ್ ಕ್ರಿಯೇಟ್ ಮಾಡೋಣ. ನಾನು ಆತ್ಮನಾಗಿದ್ದೇನೆ, ಭ್ರುಕುಟಿಯ ಮಧ್ಯಭಾಗದಲ್ಲಿ ಹೊಳೆಯುತ್ತಿದ್ದೇನೆ. ನಾವೆಲ್ಲರೂ ನಮ್ಮ ಮನಸ್ಸಿನ ಕಣ್ಣಿನಿಂದ ಈ ಆತ್ಮನನ್ನು
ವಿಶ್ವಲೈಸ್ ಅಂದರೆ ಇಮೇಜಸನ್ನು ನೋಡಲಿಕ್ಕೆ ಪ್ರಯತ್ನ ಪಡೋಣ. 3ನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ನಾವೆಲ್ಲರೂ ಕೂಡ ಈ ಆತ್ಮದ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಆತ್ಮ ನೋಡಲಿಕ್ಕೆ ಜ್ಯೋತಿ ಬಿಂದು ರೂಪದಲ್ಲಿದೆ. ಆತ್ಮ ಏನಾಗಿದೆ, ಶಕ್ತಿಯಾಗಿದೆ, ಚೈತನ್ಯವಾಗಿದೆ. ಈ ಚೈತನ್ಯ ಶಕ್ತಿಯಿಂದ 4 ಕಡೆ ಕಿರಣಗಳೇನಾಗ್ತಾ ಇದ್ದಾವೆ, ಹರಡ್ತಾ ಇದ್ದಾವೆ. ಸೊ ಇದನ್ನು ನಾವೆಲ್ಲರೂ ಕೂಡ ಅನುಭವ ಮಾಡೋಣ. ನಾನು ಆತ್ಮ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿದ್ದೇನೆ. ನನ್ನ ಆತ್ಮನಿಂದ 4 ಕಡೆ ಕಿರಣಗಳು ಹರಡುತ್ತಿವೆ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಶಾಂತಿಯ ಕಿರಣಗಳು ನನ್ನ ಆತ್ಮನಿಂದ 4 ಕಡೆ ಹರಡುತ್ತಿವೆ. ನಾನು ಆತ್ಮ ಪ್ರೇಮ ಸ್ವರೂಪನಾಗಿದ್ದೇನೆ. ಪ್ರೇಮದ ಕಿರಣಗಳು ನನ್ನ ಆತ್ಮನಿಂದ 4 ಕಡೆ ಹರಡುತ್ತಿವೆ. ಈ ರೀತಿಯಾಗಿ ನಾವು ಯಾವುದೇ ಥರವಾದ ಮೆಡಿಟೇಷನ್ ಕೂಡ ರಚನಾತ್ಮಕವಾಗಿ ನಮ್ಮದು ಓನ್ ಕಾಮೆಂಟ್ರಿಯನ್ನು ರೆಡಿ ಮಾಡ್ಕೊಳ್ಬೋದು. ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದೆ ಅಂತ ಅಂದರೆ ಸೊ ಅವರು ಆ ಆರೋಗ್ಯದ ಸಮಸ್ಯೆಯ ರಿಲೇಟೆಡ್ ಆಗಿ ಕಾಮೆಂಟ್ರಿಯನ್ನು ರೆಡಿ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಯಾರಿಗಾದರೂ ಹೊಟ್ಟೆ ಸಮಸ್ಯೆ ಇದೆ ಅಂದ್ಕೊಂಡ್ರೆ ಅಥವಾ ಹೃದಯದ ಸಮಸ್ಯೆ ಇದೆ ಅಂತ ಅಂದ್ಕೊಂಡ್ರೆ ಅವರು ಪಾಸಿಟಿವ್ ಸೆಂಟೆನ್ಸಸನ್ನು ರೆಡಿ ಮಾಡ್ಕೊಳ್ಬೇಕು. ನಾನು ಆತ್ಮ ಸಂಪೂರ್ಣ ಸ್ವಸ್ಥವಾಗಿದ್ದೇನೆ, ನನ್ನ ಶರೀರ ಸಂಪೂರ್ಣ ಸ್ವಸ್ಥವಾಗಿದೆ. ಸೊ ಈ ಥರ ಅಫರ್ಮೇಷನನ್ನು ಅವರು ರೆಡಿ ಮಾಡಿಕೊಂಡು ಅದಕ್ಕೆ ಇಮೇಜಸನ್ನು ಆ್ಯಡ್ ಮಾಡ್ಕೊಳ್ಬೇಕು ಮನಸ್ಸಿನಲ್ಲಿ. ನನ್ನ ಶರೀರ ಸಂಪೂರ್ಣ ಸ್ವಸ್ಥವಾಗಿದೆ. ಸೊ ಸಂಪೂರ್ಣ ಸ್ವಸ್ಥವಾಗಿದ್ದರೆ ನಾವು ಹೇಗಿರ್ತೇವೆ, ಖುಷಿಯಾಗಿರ್ತೇವೆ, ಆನಂದವಾಗಿರ್ತೇವೆ, ಎಲ್ಲ ಕೆಲಸಗಳನ್ನು ಸಮಯದಲ್ಲಿ ಮುಗಿಸ್ತೇವೆ. ಸೊ ಎಲ್ಲರೊಂದಿಗೂ ನಮ್ಮ ಜೀವನ ಏನು ನಡೀತಾ ಇರುತ್ತೆ, ಸುಖವಾಗಿ ನಡೀತಾ ಇರುತ್ತೆ. ಸೊ ಆ ರೀತಿ ನಮ್ಮ ಜೀವನವನ್ನು ನಾವು ವಿಶ್ವಲೈಸ್ ಮಾಡಿಕೊಂಡು ನಾನು ಆತ್ಮ ಸಂಪೂರ್ಣವಾಗಿ ಈ ಸಮಸ್ಯೆಯಿಂದ, ಆರೋಗ್ಯ ಸಮಸ್ಯೆಯಿಂದ ಮುಕ್ತನಾಗಿದ್ದೇನೆ. ಈ ರೀತಿ ಮೊದಲು ಚೆನ್ನಾಗಿರುವಂತಹ ಕಾಮೆಂಟ್ರಿಯನ್ನು ರೆಡಿ ಮಾಡಿಕೊಂಡು ಮನಸ್ಸಿನಲ್ಲಿ ಆ ಕಾಮೆಂಟ್ರಿಯನ್ನು ರಿಪೀಟ್ ಮಾಡಬೇಕು. ಮತ್ತು ಅದರದ್ದು ವಿಶ್ವಲೈಜೇಷನ್ಸನ್ನು ನಾವು ಮೈಂಡಲ್ಲಿ ಕ್ರಿಯೇಟ್ ಮಾಡ್ತಾ ಇರಬೇಕು. ಅದರ ಅನುಭವವನ್ನು ನಾವು ಮಾಡಬೇಕು. ಕೆಲವೊಬ್ಬರಿಗೆ ಸ್ಟೇಜ್ ಫಿಯರ್ ಇರುತ್ತೆ. ಅವ್ರಿಗೆ ಸ್ಟೇಜ್ ಮೇಲೆ ಹೋಗಿ ಏನಾದರೂ ಪ್ರೆಸೆಂಟೇಷನ್ ಕೊಡೋದು ಅಥವಾ ಎಲ್ಲಾದರೂ ಮಾತಾಡೋದಿದ್ರೆ, ಭಾಷಣ ಮಾಡೋದಿದ್ರೆ ಭಯ ಆಗ್ತಿರುತ್ತೆ. ಸೊ ಅವರು ಹೇಗೆ ಈ ಮೆಡಿಟೇಷನನ್ನು ಯೂಸ್ ಮಾಡಿಕೊಂಡು ಆ ಪ್ರಾಬ್ಲಮಿಂದ ಮುಕ್ತಿಯನ್ನು ಹೊಂದಬೇಕು ಅಂತಂದರೆ ಸೊ ಅವರು ಕೂಡ ಏನು ಮಾಡಬೇಕು, ಕೂತ್ಕೊಂಡ್ಬಿಟ್ಟು ಕಾಮೆಂಟ್ರಿಯನ್ನು ಬರೀಬೇಕು. ಹೇಗೆ ಕಾಮೆಂಟ್ರಿ ಬರೀಬೇಕು, ಅದಕ್ಕೋಸ್ಕರ ನಾನು ಆತ್ಮ ಕಾನ್ಫಿಡೆಂಟ್ ಆಗಿದ್ದೇನೆ, ಐ ಆಮ್ ಕಾನ್ಫಿಡೆಂಟ್, ಸೊ ಐ ಆಮ್ ಫಿಯರ್ಲೆಸ್, ಈ ಥರ ತಮ್ಮ ಬಗ್ಗೆ ತಾವು ಕಾಮೆಂಟ್ರಿಯನ್ನು ಬರೀಬೇಕು. ಸೊ ನಾಳೆ ಏನಾದರೂ ನಾನು ಪ್ರೆಸೆಂಟೇಷನ್ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತಂದರೆ ಕೂತ್ಕೊಂಡ್ಬಿಟ್ಟು ಇವತ್ತೇ ಆ ಎಲ್ಲ ಸೀನ್ಗಳನ್ನು ನಾನು ವಿಶ್ವಲೈಜೇಷನ್ ಕ್ರಿಯೇಟ್ ಮಾಡಬೇಕು. ನಾಳೆ ನಾನು ಈ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ, ಈ ವಿಷಯದ ಮೇಲೆ ಭಾಷಣ ಮಾಡ್ತಾ ಇದ್ದೇನೆ, ನಾನಲ್ಲಿ ರೀಚ್ ಆಗಿದ್ದೇನೆ, ಅಲ್ಲಿ ಸ್ಟೇಜ್ ಮೇಲೆ ಹೋಗಿದ್ದೇನೆ, ಮೈಕ್ನಲ್ಲಿ ಕೈಯಲ್ಲಿದೆ, ನಾನು ಈ ವಿಷಯದ ಪರವಾಗಿ ಈ ವಿಷಯದ ಮೇಲೆ ಭಾಷಣ ಶುರು ಮಾಡಿದ್ದೇನೆ, ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೇನೆ, ನನ್ನ ಶಬ್ದದಲ್ಲಿ ಶಕ್ತಿ ಇದೆ, ನನ್ನ ಶಬ್ದಗಳು ತುಂಬ ಕ್ಲಿಯರ್ ಆಗಿದೆ, ಎಲ್ಲರೂ ಜನರು ಕೂಡ ನನ್ನ ಭಾಷಣವನ್ನು ಕೇಳಿ ಏನು ಮಾಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಚಪ್ಪಾಳೆಯನ್ನು ಹೊಡಿತಾ ಇದ್ದಾರೆ. ಈ ಥರ ನಾವು ಆ ಸೀನನ್ನು ಮೊದಲೇ ವಿಶ್ವಲೈಸ್ ಮಾಡಿಕೊಳ್ಬೇಕು. ಮನಸ್ಸಲ್ಲಿ ಅದನ್ನು ರಿಪೀಟ್ ಮಾಡಬೇಕು. ಆ ಎಂಟೈರ್ ಸೀನನ್ನು ನಾನು ನನ್ನ ಮನಸ್ಸಿನಲ್ಲಿ ನೋಡುವಂಥ ಪ್ರಯತ್ನ ಮಾಡಬೇಕು, ಅನುಭವ ಮಾಡಬೇಕು. ನಾನು ಚೆನ್ನಾಗಿ ಭಾಷಣ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ತುಂಬ ಇಂಟ್ರೆಸ್ಟಿಂಗಾಗಿ ಕೇಳ್ತಾ ಇದ್ದಾರೆ, ಮತ್ತು ಎಲ್ಲರೂ ಕೂಡ ರೆಸ್ಪಾನ್ಸ್ ಹೇಗೆ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆ ಪ್ರೆಸೆಂಟೇಷನು ಅಥವಾ ಆ ಭಾಷಣ ತುಂಬ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಸಂಪನ್ನ ಆಗುತ್ತೆ. ಇದೇ ರೀತಿಯಾಗಿ ಬೇರೆ ಯಾವುದೇ ಸಮಸ್ಯೆಗಳಿದ್ರು, ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಬರೆಯೋ ಟೆನ್ಷನ್ ಇರುತ್ತೆ, ನಾಳೆ ಎಕ್ಸಾಮ್ ಅಂತಂದರೆ ಇವತ್ತು ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಈ ಥರ ಸಮಸ್ಯೆಗಳು ಯಾರಿಗಾದರೂ ಇತ್ತು ಅಂತಂದರೆ ಅವರು ಕೂಡ ಏನು ಮಾಡ್ಬೋದು, ಮೆಡಿಟೇಷನನ್ನು ಯೂಸ್ ಮಾಡಿಕೊಂಡು ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಅವ್ರು ಹೇಗೆ ಕಾಮೆಂಟ್ರಿ ಪ್ರಿಪೇರ್ ಮಾಡಬೇಕು, ನಾನು ಒಳ್ಳೆಯ ವಿದ್ಯಾರ್ಥಿಯಾಗಿದ್ದೇನೆ, ನಾನು ಜಾಣ ವಿದ್ಯಾರ್ಥಿಯಾಗಿದ್ದೇನೆ, ನನಗೆ ಎಲ್ಲ ಸಬ್ಜೆಕ್ಟ್ಗಳು ಏನಿದೆ ಈಸಿ ಆಗಿವೆ, ಎಲ್ಲ ಸಬ್ಜೆಕ್ಟ್ಗಳ ಜ್ಞಾನ ನನಗೆ ಏನಿದೆ ಈಸಿ ಅನಿಸುತ್ತೆ,
ಅಂದರೆ ಯಾವುದೇ ಸಬ್ಜೆಕ್ಟ್ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಗಣಿತ ಅಥವಾ ಮ್ಯಾಥ್ಸ್, ಸೈನ್ಸ್, ವಿಜ್ಞಾನ ಇವು ಸಬ್ಜೆಕ್ಟ್ಗಳೇನಾದರೂ ನಿಮಗೆ ಡಿಫಿಕಲ್ಟಿ ಅನ್ನಿಸ್ತಾ ಇದ್ದರೆ ಕೂತ್ಕೊಂಡ್ಬಿಟ್ಟು ನಾವು ವಿಜ್ಞಾನ ಅಂದರೆ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್ ಆಗಿದೆ, ಸೈನ್ಸ್ ಅಂದರೆ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್ ಆಗಿದೆ, ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಏನಾಗಿದೆ ಸೈನ್ಸ್ ಆಗಿದೆ. ಕೂತ್ಕೊಂಡ್ಬಿಟ್ಟು ಅಫರ್ಮೇಷನ್ಸನ್ನು ಬರೀಬೇಕು, ಮನಸ್ಸಲ್ಲಿ ಆ ಅಫರ್ಮೇಷನನ್ನು ರಿಪೀಟ್ ಮಾಡಬೇಕು. ಆಮೇಲೆ ವಿಷನ್ಸ್ ಆ್ಯಡ್ ಮಾಡಬೇಕು. ಅದಕ್ಕೆ ಯಾವ ರೀತಿ ವಿಷನ್ಸ್ ಕ್ರಿಯೇಟ್ ಮಾಡ್ತೇವೆ, ಯಾವುದಾದ್ರೂ ನಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಆಗಿದ್ದರೆ ಅದರಲ್ಲಿ ಬರುವಂಥ ಎಲ್ಲ ಕ್ವಶನ್ಗಳಿಗೂ ನಾವು ಫಸ್ಟ್ ಆನ್ಸರ್ ಮಾಡ್ತೇವೆ, ಖುಷಿಯಿಂದ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ತೇವೆ. ಸೊ ಹಾಗೇ ಲೆಕ್ಚರ್ ಏನು ಹೇಳ್ತಾ ಇದ್ದರೆ ಗಣಿತ ಪೀರಿಯಡಲ್ಲಿ ಅಥವಾ ಸೈನ್ಸ್ ಪೀರಿಯಡಲ್ಲಿ ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಟಾಪಿಕ್ ಲೆಕ್ಚರ್ ಹೇಳ್ತಾ ಇದ್ದಾರೆ, ನನಗೆಲ್ಲ ಅರ್ಥ ಆಗ್ತಾ ಇದೆ, ನಾನು ಕೂಡ ಲೆಕ್ಚರ್ಗೆ ಕರೆಕ್ಟಾಗಿ ಆನ್ಸರ್ ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ನಾಳೆ ಎಕ್ಸಾಮ್ಸ್ ಇದೆ, ನಂಗೆ ಗೊತ್ತಿರುವಂತೆ ಕ್ವಶನ್ಸ್ ಎಲ್ಲ ಬಂದಿದ್ದಾವೆ, ಅದರಲ್ಲಿ ನಾನು ಕೂಡ ಅದಕ್ಕೆ ಚೆನ್ನಾಗಿ ಇನ್ ಡೀಟೇಲಾಗಿ ಕ್ಲಿಯರಾಗಿ ನೀಟಾಗಿ ಉತ್ತರ ಬರೀತಾ ಇದ್ದೇನೆ. ಸೊ ನಂದು ವೆರಿಫಿಕೇಷನು ಆಗ್ತಾ ಇದೆ, ಎಕ್ಸಾಮ್ ಇವ್ಯಾಲ್ಯುವೇಷನು ಆಗ್ತಾ ಇದೆ ನನ್ನ ಪೇಪರು. ಅದರಲ್ಲಿ ನಾನು ತುಂಬ ಹೈಯೆಸ್ಟ್ ಅಂದರೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ದೇನೆ, ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದೇನೆ. ಈ ರೀತಿ ನಾವು ಕೂತ್ಕೊಂಡು ಕಾಮೆಂಟ್ರಿಯನ್ನು ರೆಡಿ ಮಾಡಿಕೊಂಡು ಮನಸ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದಕ್ಕೆ ವಿಜುವಲೈಸೇಷನ್ಸ್ ಕ್ರಿಯೇಟ್ ಮಾಡ್ತಾ ಇರಬೇಕು. ಮತ್ತು ರಿಸಲ್ಟ್ ಬಂದ ಮೇಲೆ ನಾನು ತುಂಬ ಖುಷಿಯಲ್ಲಿದ್ದೇನೆ, ಈ ಸಬ್ಜೆಕ್ಟಲ್ಲಿ ನನಗೆ ಇಷ್ಟೊಂದು ಮಾರ್ಕ್ಸ್ ಬಂದಿದೆ ಅಂತ ನಾನು ಖುಷಿಯಲ್ಲಿದ್ದೇನೆ. ಆಲ್ರೆಡಿ ನಂದು ಎಕ್ಸಾಮು ಆಗಿದೆ, ಇವ್ಯಾಲ್ಯುವೇಷನು ಆಗಿದೆ, ನನಗೆ ಇಷ್ಟು ಮಾರ್ಕ್ಸು ಬಂದಿದೆ, ಇಷ್ಟು ಸ್ಕೋರ್ ಆಗಿದೆ ಅಂತ ಅದ್ರ ಬಗ್ಗೆ ಕೂತ್ಕೊಂಡು ವಿಜುವಲೈಸೇಷನ್ ಮಾಡಿ ಅನುಭವ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಇದರ ಅರ್ಥ ಈ ರೀತಿ ಅಲ್ಲ, ಓದೋದು ಬರೆಯೋದು ಪ್ರಿಪೇರ್ ಆಗೋದು ಬಿಟ್ಬಿಟ್ಟು ನಾನು ಜಸ್ಟ್ ಬರೀ ಈ ಥರ ಕಾಮೆಂಟ್ರಿ ಕಟ್ಕೊಂಡು ಕೂತ್ಕೊಂಡ್ರೆ ರಿಸಲ್ಟ್ ಬರಲ್ಲ. ಬಟ್ ಆ ಭಯದಿಂದ ನನಗೆ ಮುಕ್ತಿಯನ್ನು ಪಡಿಬೇಕು ಅಂತಂದರೆ ನಾವು ಈ ರೀತಿಯಾಗಿ ಮೆಡಿಟೇಷನನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಅದರ ರಿಲೀಫ್ ಮೈಂಡನ್ನು ಕೂಲಾಗಿ ಇಟ್ಕೊಂಡು ಪ್ರಿಪೇರ್ ಆಗೋಣ ಎಕ್ಸಾಮ್ಸ್ಗೆ. ಇದೇ ರೀತಿಯಾಗಿ ಬೇರೆ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ನಮ್ಮ ಜೀವನದಲ್ಲಿ ನಾವು ಅದಕ್ಕೆ ತಕ್ಕಂತೆ ಒಳ್ಳೆಯ ಅಫರ್ಮೇಷನ್ಸನ್ನು ರೆಡಿ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ಹೇಳ್ತಾ ಅದಕ್ಕೆ ಒಳ್ಳೆಯ ರೀತಿಯಾದ ವಿಷನ್ಸನ್ನು, ಇಮೇಜಸನ್ನು ಕಲ್ಪನೆ ಮಾಡಿಕೊಳ್ಬೇಕು ಮನಸ್ಸಿನಲ್ಲಿ. ಅದಾದಮೇಲೆ ಆ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಈ ರೀತಿಯಾಗಿ ಮೆಡಿಟೇಷನನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬರುವಂಥ ಯಾವುದೇ ಸಮಸ್ಯೆಗಳಾಗಿರ್ಬೋದು ಅಥವಾ ಯಾವುದೇ ಸಂಬಂಧದಲ್ಲಿ ಬಿರುಕು ಉಂಟಾಗಿರ್ಬೋದು ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಮಗೆ ಏನಾಗುತ್ತೆ, ಸಹಾಯ ಆಗುತ್ತೆ. ಯಾಕೆ ಅಂತಂದರೆ ನಾವೆಲ್ಲರೂ ಕೂಡ ಏನಾಗಿದ್ದೇವೆ, ಚೈತನ್ಯ ಶಕ್ತಿಗಳಾಗಿದ್ದೇವೆ. ಈ ಇಡೀ ಬ್ರಹ್ಮಾಂಡವೂ ಕೂಡ ಈ ಸೂಕ್ಷ್ಮ ಶಕ್ತಿಯ ಮೇಲೆ ನಡೀತಾ ಇದೆ. ನಾವು ಹೇಗೆ ಯೋಚನೆ ಮಾಡ್ತೀವಿ ಅದೇ ರೀತಿಯಾದ ಶಕ್ತಿ ನಮ್ಮ ಕಡೆ ಆಕರ್ಷಣೆಯಾಗಿ ಬರುತ್ತೆ, ಅದೇ ರೀತಿಯಾದ ಸಂದರ್ಭಗಳು ನಮ್ಮ ಜೀವನದಲ್ಲಿ ನಿರ್ಮಾಣ ಆಗ್ತವೆ. ಸೊ ಯಾರಾದರೂ ವ್ಯಕ್ತಿಯೊಂದಿಗೆ ನನ್ನ ಸಂಬಂಧ ಸರಿ ಇಲ್ಲ ಅಂದ್ಕೊಳ್ಳಿ, ನಾನು ಅವ್ರ ಜೊತೆ ಎಷ್ಟೇ ಚೆನ್ನಾಗಿರ್ಬೇಕಂತ ಟ್ರೈ ಮಾಡಿದರೂ ಕೂಡ ಅವರು ರೆಸ್ಪಾನ್ಸು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ನಾನೇನು ಅಫರ್ಮೇಷನ್ ಕ್ರಿಯೇಟ್ ಮಾಡಬೇಕು, ನಾನು ಕೂತ್ಕೊಳ್ಬೇಕು, ಯಾರು ವ್ಯಕ್ತಿ ಇದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು, ಅವ್ರ ಬಗ್ಗೆ ಒಳ್ಳೆಯ ಅಫರ್ಮೇಷನ್ಸನ್ನು ಬರೀಬೇಕು. ಅಫರ್ಮೇಷನ್ಸ್ ಅಂತಂದರೆ ಪಾಸಿಟಿವ್ ಆಗಿರುವಂತಹ ಶಬ್ದಗಳು ಅಥವಾ ವಾಕ್ಯಗಳು. ಸೊ ಅವರು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅಥವಾ ಅವರು ನನ್ನ ಒಳ್ಳೆಯ ಏನಾಗಿದ್ದರೆ ಸ್ನೇಹಿತರಾಗಿದ್ದಾರೆ. ಈ ಥರ ನಿಮಗೆ ಏನು ಮನಸ್ಸಿಗೆ ಬರುತ್ತೆ, ಏನು ಖುಷಿಯನ್ನು ನೀಡುತ್ತೆ ಅಂಥ ಶಬ್ದಗಳನ್ನು ಯೂಸ್ ಮಾಡಿ ಅವ್ರ ಬಗ್ಗೆ ಒಳ್ಳೆಯ ಸೆಂಟೆನ್ಸ್ಗಳನ್ನು ಬರಿಬೇಕು. ಅದಾದಮೇಲೆ ಕೆಲವೊಂದು ಒಳ್ಳೆಯ ಮೂಮೆಂಟ್ಸ್ಗಳಿರ್ತಾವಲ್ವ, ಆ ಮೂಮೆಂಟ್ಸ್ಗಳನ್ನು ಆಲ್ರೆಡಿ ಆಗಿದ್ದರೆ ನೆನಪು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವೇ ಕಲ್ಪನೆ ಮಾಡಿಕೊಳ್ಳಿ. ನಾನು ನಾಳೆ ಆ ವ್ಯಕ್ತಿಯನ್ನು ಭೇಟಿ ಆಗ್ತಾ ಇದ್ದೇನೆ, ನಾವಿಬ್ಬರೂ ಕೂಡ ಒಂದು ಸುಂದರವಾದ ಗಾರ್ಡನ್ಗೆ ಹೋಗ್ತಾ ಇದ್ದೇವೆ, ಆ ಗಾರ್ಡನಲ್ಲಿ ಡೆಲಿಷಿಯಸ್ ಆಗಿರುವ ಫುಡ್ ಅಥವಾ ಊಟವನ್ನು ಆರ್ಡ್ರ್ ಮಾಡ್ತಾ ಇದ್ದೇವೆ, ನಾವಿಬ್ಬರೂ ಕೂಡ ಅಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದೇವೆ, ಎಷ್ಟೋ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದೇವೆ. ಸೊ ನಮ್ಮಿಬ್ಬರ ಸಂಬಂಧನೂ ಕೂಡ ಏನಾಗಿದೆ, ತುಂಬ ಸುಂದರ ಸಂಬಂಧವಾಗಿ ಬದಲಾವಣೆ ಆಗಿದೆ. ಅವರು ಕೂಡ ನನಗೆ ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಾವಿಬ್ಬರೂ ಕೂಡ ಒಟ್ಟಿಗೆ ಕೂತ್ಕೊಳ್ತಾ ಇದ್ದೀವಿ, ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ, ಒಟ್ಟಿಗೆ ಸುತ್ತಾಡ್ತಾ ಇದ್ದೇವೆ ಮತ್ತು ಒಟ್ಟಿಗೆ ಮನೆಗೂ ಬರ್ತೇವೆ. ಈ ರೀತಿಯಾಗಿ ಅವರು ಯಾವ ಸಂಬಂಧದಲ್ಲಿ ಯಾವ ರೀತಿ ನಮ್ಮಿಬ್ಬರಿಗೂ ಸರಿ ಹೋಗ್ತಾ ಇಲ್ಲ ಅದಕ್ಕೆ ಅಪೋಸಿಟ್ ಆಗಿರುವಂತಹ ಪಾಸಿಟಿವ್ ಸೆಂಟೆನ್ಸ್ ಅಥವಾ ಶಬ್ದಗಳನ್ನು ನಾವು ನಮ್ಮ ಕಾಮೆಂಟ್ರಿಯಲ್ಲಿ ಬರೆದುಕೊಂಡು ಅದನ್ನು ಮನಸ್ಸಿನಲ್ಲಿ ರಿಪೀಟ್ ಮಾಡ್ತಾ ಅದಕ್ಕೆ ಕಲ್ಪನಾತ್ಮಕವಾಗಿರುವಂಥ ಇಮೇಜ್ಗಳನ್ನು ಆ್ಯಡ್ ಮಾಡಿ
ಆ ಸ್ಥಿತಿಯನ್ನು ನಾವು ಅನುಭವ ಮಾಡಬೇಕು. ಎಲ್ಲಿವರೆಗೂ ಮಾಡಬೇಕು? ಎಲ್ಲಿವರೆಗೂ ನಮ್ಮ ಸಂಬಂಧ ಸರಿ ಹೋಗ್ತಾ ಇದೆಯೋ ಸರಿ ಹೋಗುತ್ತೋ ಅಲ್ಲಿವರೆಗೂ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಯಾವಾಗ ನಾವು ಆ ವ್ಯಕ್ತಿಯ ಬಗ್ಗೆ ಒಳ್ಳೆಯ ಯೋಚನೆಗಳನ್ನು ಯೋಚನೆ ಮಾಡ್ತೇವೆ, ಆ ಒಳ್ಳೆಯ ಯೋಚನೆಯಿಂದ ಹೊರಡುವಂಥ ಶಕ್ತಿ ಏನಾಗುತ್ತೆ, ಅವರನ್ನು ತಲುಪುತ್ತೆ. ಅವ್ರ ಮನಸ್ಸಿನಲ್ಲಿರುವಂಥ ನಮ್ಮ ಪ್ರತಿಯಾದ ಭಾವನೆಗಳು ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಸೊ ಕೊನೆಗೆ ಒಂದಿನ ಅವರು ಕೂಡ ನಮ್ಮ ಜೊತೆ ಬಂದು ಮಾತಾಡ್ತಾರೆ. ಇದೇ ರೀತಿಯಾಗಿ ಯಾವುದೇ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಇರ್ಬೋದು ಅಥವಾ ಪ್ರಶ್ನೆಗಳು ಕಾಡ್ತಾ ಇರ್ಬೋದು. ಕೆಲವೊಂದು ಸಲ ನಾವು ತುಂಬ ಪ್ರಯತ್ನ ಪಡ್ತೇವೆ ಜೀವನದಲ್ಲಿ ಏನೋ ಒಂದನ್ನು ಸಾಧಿಸಬೇಕು ಅಂತ, ಆದರೂ ಕೂಡ ಆಗ್ತಾ ಇರಲ್ಲ. ಸೊ ಆದರೂ ನಾವೇನು ಮಾಡಬೇಕು ಅಂದರೆ ಇವಾಗ ಆ ಶಕ್ತಿಯನ್ನು ನಾವು ಕ್ರಿಯೇಟ್ ಮಾಡಬೇಕು, ಮನಸ್ಸಿನಲ್ಲಿ ಆ ವಿಚಾರಗಳನ್ನು ಕ್ರಿಯೇಟ್ ಮಾಡಬೇಕು. ಅದು ಆಲ್ರೆಡಿ ನನ್ನ ಜೀವನದಲ್ಲಿ ಆಗಿದೆ, ಆ ಅನುಭವನ ನಾನು ಮಾಡ್ತಾ ಇದ್ದೇನೆ ಅಂತ ಅಫರ್ಮೇಷನ್ಸನ್ನು ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಸೂಕ್ಷ್ಮ ರೀತಿಯಾಗಿ ಲಾ ಆಫ್ ಅಟ್ರಾಕ್ಷನ್ ಕೂಡ ವರ್ಕ್ ಆಗ್ತಿದೆ. ಅಂದರೆ ನಾನು ಏನು ನನ್ನ ಶಕ್ತಿಯನ್ನು ನಾನೇನು ಯಾವ ಕ್ವಾಲಿಟಿ ಆಗಿರುವಂಥ ಯೋಚನೆಗಳನ್ನು ಈ ಜಗತ್ತಲ್ಲಿ ಹರಡಿಸ್ತಾ ಇದ್ದೀನಿ, ಅದೇ ರೀತಿಯಾಗಿರುವಂಥ ಶಕ್ತಿ ಅಥವಾ ಯೋಚನೆಗಳು ನನ್ನ ಜೀವನದಲ್ಲಿ ಏನಾಗ್ತಾ ಇವೆ, ಸಾಕಾರವಾಗ್ತಾ ಹೋಗ್ತಾ ಇದ್ದಾವೆ. ಸೊ ಕೆಲವೊಬ್ಬರಿಗೆ ಆಸೆ ಇರುತ್ತೆ ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂತ. ಸೊ ಅವ್ರು ಯಾವ ರೀತಿ ಈ ಅಫರ್ಮೇಷನ್ಸ್ ಆಗಲಿ ಮೆಡಿಟೇಷನ್ ಆಗಲಿ ಯೂಸ್ ಮಾಡ್ಕೋಬೇಕು. ನೀವು ಕೂಡ ಕೂತ್ಕೊಂಡ್ಬಿಟ್ಟು ಬರೀರಿ. ನಾವು ಆಲ್ರೆಡಿ ಈ ಒಳ್ಳೆಯ ಜಾಗದಲ್ಲಿ ಕೆಲವೊಂದು ಕಡೆ ನಮಗೆ ಮನೆ ತೊಗೊಳ್ಬೇಕು ಅಂತ ಇಷ್ಟ ಇರುತ್ತಲ್ವ, ಕೂತ್ಕೊಂಡ್ಬಿಟ್ಟು ನಾವು ಈ ಪ್ಲೇಸಲ್ಲಿ ಇವತ್ತು ಹೋಗಿ ಜಾಗವನ್ನು ಖರೀದಿ ಮಾಡ್ತಾ ಇದ್ದೀವಿ. ಸೊ ಇಂಜಿನಿಯರ್ಗೆ ಹೇಳಿದ್ದೇವೆ, ಒಳ್ಳೆ ಪ್ಲ್ಯಾನ್ ಮಾಡಲಿಕ್ಕೆ ಹೇಳಿದ್ದೇವೆ, ಅವರು ಕೂಡ ಮನೆ ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದಾರೆ. ಸೊ ಈ ಡೇಟ್ಗೆ ಮನೆ ಕಟ್ಟೋದು ಸ್ಟಾರ್ಟ್ ಆಗುತ್ತೆ, ಮನೆ ಚೆನ್ನಾಗಿ ನಿರ್ಮಾಣ ಆಗ್ತಾ ಇದೆ. ಸೊ ನಾವು ದಿನಾಲು ವಿಸಿಟ್ ಮಾಡ್ತಾ ಇದ್ದೀವಿ, ಮನೆ ನಮ್ಮ ಕಣ್ಮುಂದೆನೇ ನಿರ್ಮಾಣ ಆಗ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಮನೆ ನಿರ್ಮಾಣ ಆಯಿತು, ಅದಕ್ಕೆ ಪೇಂಟಿಂಗ್ ಮಾಡಿಸ್ತಾ ಇದ್ದೇವೆ, ಅದರ ಡಿಸೈನ್ ಎಲ್ಲ ಮಾಡಿಸ್ತಾ ಇದ್ದೇವೆ, ಇಂಟೀರಿಯರ್ಸ್ ಎಲ್ಲ ಮಾಡಿಸ್ತಾ ಇದ್ದೇವೆ. ಈ ರೀತಿ ಒಂದು ಸುಂದರ ಮನೆ ನಿಮ್ಮ ಕಣ್ಮುಂದೆನೇ ನಿರ್ಮಾಣ ಆಗಿ ರೆಡಿ ಆಗ್ತಾ ಇದೆ. ಅದರ ಓಪನಿಂಗ್ ಸೆರೆಮನಿ ನೀವು ಮಾಡ್ತಾ ಇದ್ದೀರಾ, ಡೇಟು ಫಿಕ್ಸ್ ಮಾಡ್ತಾ ಇದ್ದೀರಾ, ಎಲ್ಲ ರಿಲೇಷನ್ಸ್ಗೂ ನೀವು ಇನ್ವೈಟ್ ಮಾಡ್ತಾ ಇದ್ದೀರಾ. ಈ ಥರ ಕೂತ್ಕೊಂಡು ಕಾಮೆಂಟ್ರಿಯನ್ನು ಬರೆದು ಅದನ್ನು ಮನಸ್ಸಿನಲ್ಲಿ ರಿಪೀಟ್ ಮಾಡ್ತಾ ಇದ್ದೀವಿ. ಆ ಮನೆಯನ್ನು ಓಪನಿಂಗ್ ಮಾಡಬೇಕಾದ್ರೆ ಯಾವ ಖುಷಿ ಇರುತ್ತೆ, ನಶೆ ಇರುತ್ತೆ, ಅದನ್ನು ಮನಸ್ಸಿನಲ್ಲಿ ಈ ಪ್ರೆಸೆಂಟ್ ಸಮಯದಲ್ಲಿ, ವರ್ತಮಾನ ಸಮಯದಲ್ಲಿ ಅನುಭವವನ್ನು ಮಾಡಿ. ಸೊ ಈ ರೀತಿ ಎಲ್ಲಿವರೆಗೂ ಮಾಡ್ತಾ ಇರಬೇಕು, ಈ ರೀತಿ ನೀವು ಮಾಡ್ತಾನೇ ಇರಿ. ಒಂದಲ್ಲ ಒಂದು ದಿನ ನಿಮ್ಮ ಕನಸು ಸಾಕಾರ ಆಗೇ ಆಗುತ್ತೆ. ಯಾಕೆ ಅಂತಂದರೆ ನೀವು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅದೇ ರೀತಿಯಾದ ಎನರ್ಜಿ ನಿಮ್ಮಿಂದ ಈ ಬ್ರಹ್ಮಾಂಡದಲ್ಲಿ ಹೋಗ್ತಾ ಇದೆ. ಬ್ರಹ್ಮಾಂಡನೂ ಕೂಡ ಅದು ಎಷ್ಟಾಗುತ್ತೋ ಅಷ್ಟು ಶಕ್ತಿ ಮೀರಿ ಪ್ರಯತ್ನಪಟ್ಟು ಅದೇ ಕ್ವಾಲಿಟಿ ಆಗಿರುವಂಥ ಎನರ್ಜಿಯನ್ನು ನಿಮ್ಮ ಜೀವನದಲ್ಲಿ ತಂದು ಅದು ಕೊಡ್ತಾ ಇರುತ್ತೆ. ಸೊ ಇದು ಯಾವುದೂ ಕೂಡ ಅಂಧಶ್ರದ್ಧೆಯ ಮಾತಲ್ಲ. ಸೊ ಈ ರೀತಿಯಾಗಿ ತುಂಬ ಕಡೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದಾರೆ. ಎಷ್ಟೋ ಜನರು ತಮ್ಮ ಸತ್ಯವಾದ ಅನುಭವಗಳನ್ನು ಕೂಡ ಶೇರ್ ಮಾಡ್ತಾ ಇರ್ತಾರೆ. ಸೊ ನೀವು ಕೂಡ ಇದ್ರ ಬಗ್ಗೆ ತಿಳಿದುಕೊಳ್ಳಿ, ಇದನ್ನು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ, ಇದರಿಂದ ಏನು ಬೆನಿಫಿಟ್ಸ್ ಇದೆ ಅದನ್ನು ಪಡೆದುಕೊಳ್ಳಿ. ಸೊ ಇದು ತುಂಬ ಸುಲಭವಾಗಿದೆ, ಮಾಡಲಿಕ್ಕೂ ಸುಲಭವಾಗಿದೆ, ಕೇಳಲಿಕ್ಕೂ ಸುಲಭವಾಗಿದೆ, ಮತ್ತು ಸುಲಭದ ರೀತಿಯಲ್ಲೇ ನಾವು ಪ್ರಾಪ್ತಿಯನ್ನು ಕೂಡ ಮಾಡಿಕೊಳ್ತೇವೆ. ಸೊ ಮೆಡಿಟೇಷನ್ ಅಂತಂದರೆ ಕೆಲವೊಂದು ರೀತಿಯಲ್ಲಿ ಹೇಳ್ಕೊಡ್ತಾರೆ. ಕೆಲವೊಬ್ಬರು ಹೇಳ್ತಾರೆ ನಮ್ಮ ಬ್ರೀತಿಂಗ್ ಮೇಲೆ, ಅಂದರೆ ಉಸಿರಾಟದ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಕೂಡ ಎಲ್ಲಿವರೆಗೂ ನಾವು ಬ್ರೀತಿಂಗ್ ಮೇಲೆ ಅಥವಾ ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇವೆ ಅಲ್ಲಿವರೆಗೂ ನಮ್ಮ ಮನಸ್ಸು ಏನು ಮಾಡುತ್ತೆ, ಶಾಂತವಾಗಿರುತ್ತೆ, ಶಾಂತಿಯ ಅನುಭವ ಆಗುತ್ತೆ. ಸೊ ಎಲ್ಲಿವರೆಗೂ ಮನಸ್ಸು ಶಾಂತವಾಗಿರುತ್ತೆ, ಶಾಂತಿಯ ಅನುಭವ ಆಗುತ್ತೆ, ಅಲ್ಲಿವರೆಗೂ ಶರೀರದಲ್ಲಿ ಕೂಡ ಏನಿರುತ್ತೆ, ಒಂದು ಶಾಂತಿಯ ಶೀತಲತೆಯ ಅನುಭವ ಆಗುತ್ತೆ. ಇದರಿಂದ ನಮಗೆ ಸ್ವಾಸ್ಥ್ಯದಲ್ಲಿ, ಅಂದರೆ ಆರೋಗ್ಯದಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಅಂದರೆ ಒಳ್ಳೆಯ ಆರೋಗ್ಯವನ್ನು ನಾವು ಪಡಿತೇವೆ. ಕೆಲವೊಬ್ಬರು ಹೇಳ್ತಾರೆ ಮೆಡಿಟೇಷನ್ ಅಂತಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಬಟ್ ಕೆಲವೊಂದು ಸಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ನಿದ್ರೆ ಜಾರಿಬಿಡ್ತೇವೆ. ಸೊ ಏನು ಅನುಭೂತಿ ಆಗೋದಿಲ್ಲ. ಸೊ ಜಗತ್ತಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂತಹ ಮೆಡಿಟೇಷನ್ಸ್ ಇದೆ. ಬಟ್ ನನಗೆ ಏನು ಪ್ರಾಪ್ತಿ ಆಗಬೇಕಾಗಿದೆ, ಏನು ಬೆನಿಫಿಟ್ ಬೇಕಾಗಿದೆ, ಅದನ್ನು ಹೇಗೆ ಮಾಡಬೇಕು, ಅದು ಸುಲಭವಾಗಿ ಇರಬೇಕು, ಮತ್ತು ಜೀವನದ ಪ್ರತಿ ಸಮಸ್ಯೆಗೂ ಅದರಿಂದ ನನಗೆ ಉತ್ತರ ಸಿಗಬೇಕು. ಸೊ ಈ ಮೆಡಿಟೇಷನನ್ನು ಯೂಸ್ ಮಾಡಿಕೊಂಡು ಮನಸ್ಸಿನ ಆರೋಗ್ಯವನ್ನು ನಾವು ಕೂಡ ಕಾಪಾಡ್ಕೋಬೋದು. ಒಂದು ವೇಳೆ ಮನಸ್ಸು ಕೆಲವೊಬ್ಬರಿಗೆ ತುಂಬ ಚಂಚಲ ಆಗುತ್ತೆ,
ಏನು ಮಾಡಬೇಕಂದ್ರೂ ಕಾನ್ಸಂಟ್ರೇಟ್ ಆಗ್ತಾ ಇಲ್ಲ, ಏನು ಹೇಳಿದರೂ ಕೂಡ ಮನಸ್ಸು ನಮಗೆ ನಮ್ಮ ಮಾತನ್ನು ಕೇಳ್ತಾನೆ ಇಲ್ಲ ಅಂತ ಅಂದರೆ ಅವರು ಕೂಡ ಕೂತ್ಕೊಂಡ್ಬಿಟ್ಟು ಒಳ್ಳೆಯ ಕಾಮೆಂಟ್ರಿಯನ್ನು ಬರೀಬೇಕು. ಸೊ ಮನಸ್ಸನ್ನು ಯಾವಾಗಲೂ ಮನಸ್ಸಿನ ಬಗ್ಗೆ ಕಂಪ್ಲೇಂಟ್ ಮಾಡುವಂಥ ಕಾಮೆಂಟ್ರಿ ಬರೀಬಾರ್ದು. ಸೊ ಕೂತ್ಕೊಂಡು ನನ್ನ ಮನಸ್ಸು ಏನಾಗಿದೆ, ನನ್ನ ಬೆಸ್ಟ್ ಫ್ರೆಂಡ್ ಆಗಿದೆ, ನಾನು ಏನೇ ಹೇಳಿದರೂ ಕೂಡ ನನ್ನ ಮನಸ್ಸು ಹಾಂಚಿ ಅನ್ನತ್ತೆ. ಸೊ ನಾನೇನೇ ಪ್ಲ್ಯಾನ್ ಮಾಡಿದರೂ ಕೂಡ ಅಲ್ಲಿ ಕೆಲಸ ಮಾಡಲಿಕ್ಕೆ ಹಾಜರಾಗುತ್ತೆ. ಸೊ ನನ್ನ ಏಕಾಗ್ರತೆ ಏನಾಗಿದೆ, ತುಂಬ ತೀಕ್ಷ್ಣ ಆಗಿದೆ. ನಾನು ಏನೇ ಕೆಲಸ ಮಾಡಬೇಕಂದ್ರೂ ಬೇರೊಬ್ಬರಿಗೆ ಅದು 2 ಗಂಟೆ 3 ಗಂಟೆ ಟೈಮ್ ತಗೊಳ್ತಾ ಇದ್ದರೆ ನನಗೆ 1 ಗಂಟೆಯಲ್ಲೇ ಆ ಕೆಲಸ ಆಗಿಬಿಡುತ್ತೆ. ಯಾಕೆಂತಂದರೆ ನನ್ನ ಮನಸ್ಸು ನನ್ನ ಬೆಸ್ಟ್ ಫ್ರೆಂಡ್ ಆಗಿದೆ, ನಾನು ಏನೇ ಮಾಡಿದರೂ ಆ ಕೆಲಸದಲ್ಲಿ ನನಗೆ ಸಹಯೋಗ ನೀಡುತ್ತೆ, ನನ್ನ ಏಕಾಗ್ರತೆ ತುಂಬ ತೀಕ್ಷ್ಣ ಆಗಿದೆ. ಈ ರೀತಿಯಾಗಿ ನೀವು ಮನಸ್ಸಿಗೆ ಸಪೋರ್ಟ್ ನೀಡುವಂತಹ ವಾಕ್ಯಗಳನ್ನು ಬರಿತಾ ಇದ್ದರೆ ಕೂತ್ಕೊಂಡ್ಬಿಟ್ಟು ದಿನಾಲೂ ಒಂದು ಟೈಮ್ ಫಿಕ್ಸ್ ಮಾಡಿ, ಬೆಳಗ್ಗೆ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಲ್ಲ ಮಧ್ಯಾಹ್ನ ಯಾವಾಗಲಾದರೂ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಕೂತ್ಕೊಂಡು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಕಾಮೆಂಟ್ರಿಯನ್ನು ನಿಮ್ಮ ಮನಸ್ಸಿನಲ್ಲಿ ನೀವೇ ಹೇಳ್ತಾ ಅದಕ್ಕೆ ಕಲ್ಪನಾತ್ಮಕವಾಗಿರುವಂಥ ಇಮೇಜಸನ್ನು ಆ್ಯಡ್ ಮಾಡ್ತಾ ಆ ಇಮೇಜಸಲ್ಲಿ ನೀವು ಒಬ್ಬರಾಗಿದ್ದೀರಾ, ಆ ಸ್ಥಿತಿಯನ್ನು ನೀವು ಅನುಭವ ಮಾಡಬೇಕು. ನೀವು ನಿಮ್ಮ ಮನಸ್ಸಿಗೆ ಕೆಲಸ ಹೇಳ್ತಾ ಇದ್ದರೆ ಅದು ಕೇಳ್ತಾ ಇದೆ, ಮಾಡ್ತಾ ಇದೆ, ಆ ಕೆಲಸ ಸಕ್ಸಸ್ಫುಲ್ಲಾಗಿ ನೀವು ಏನು ಮಾಡ್ತಾಯಿದ್ರೆ ಪೂರ್ಣ ಮಾಡ್ತಾ ಇದ್ದೀರಾ. ಯಾವುದೇ ಸಿಚುವೇಶನನ್ನು ನೀವು ತಗೊಂಡು ವಿಶ್ವಲೈಸ್ ಮಾಡಿ ಅದು ಸಂಪನ್ನ ಆಗ್ತಾ ಇದೆ, ಸಫಲ ಆಗ್ತಾ ಇದೆ, ಸಂಪೂರ್ಣ ಆಗ್ತಾ ಇದೆ, ಆ ಖುಷಿಯನ್ನು ನೀವು ಅನುಭವ ಮಾಡಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮನಸ್ಸು ಕೂಡ ಸ್ಲೋ ಆಗಿ ನಿಮ್ಮ ಮಾತನ್ನು ಕೇಳಲಿಕ್ಕೆ ಶುರು ಮಾಡುತ್ತೆ, ಏಕಾಗ್ರ ಆಗುತ್ತೆ. ಸೊ ಯಾವುದೇ ರೀತಿ ಆಗಿರುವಂಥ ಸಮಸ್ಯೆನೇ ಇರ್ಬೋದು, ಎಲ್ಲದಕ್ಕೂ ಕೂಡ ನಾವು ಈ ಮೆಡಿಟೇಷನನ್ನು ಯೂಸ್ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಬೋದು. ಓಂ ಶಾಂತಿ.